ನಮ್ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಕೂಲೆ ನೀರೇ ನಂಗಂದಿ ನಾ ಟೊಮೊಟೊ ಅನ್ಕೊಂಬಿಟ್ಟೇನಿ ಹಬ್ಬ ಹಾಸಿಗೆ ಮುಡ್ಸಿಲ್ಲಲ್ಲ ಒಂದಿನಕ್ಕೆ 20 ಸತಿ ಉಚ್ಚಿ ಹೋದ್ನಿ ಅಂದ್ರ ಏಸಂತ್ರ ಒಗದಾಕ್ತಿ ಸಾಕಾಗಿ ಹೋಯ್ತು ನಿನ್ ಸಲುವಾಗಿ. ಯಾಕಪ್ಪ ಲೇಟು? ಟೀಚರ್ ಅದು ಆದೇ ದಡ್ಡ ಬಂದಿತ್ತಂತಾರೆ. ಆದಿಗ್ ದಡ್ಡಿ ಬಂದಿದ್ರೆ ನೀನೇನ್ ಚರಗಿ ತಗೊಂಡ್ ಅವ್ನ್ ಕುಂಡಿ ತೊಳೆಯಕ ಹೋಗಿದ್ದೆ? ಮಗ ಬೇರೆ ಮಕ್ಕಂದನ ಇದು ಒಳ್ಳೆ ಟೈಮು. ಈಗ ಶುರು ಹಚ್ಕೋಬಹುದು. ರೇಣು ನಾವು ನಾವಿವತ್ತ ಮಾತಾಡ್ತಿರೋದು ಆಯುಷ್ ಮಲ್ಲಿ ಅವರು ನಿರ್ದೇಶಿಸಿರುವಂಥ ಪಪ್ಪಿ ಮೂವಿ ಬಗ್ಗೆ. ಪಪ್ಪಿ ಆಯುಷ್ ಮಲ್ಲಿ ಅವರು ನಿರ್ದೇಶಿಸಿರುವಂಥ 2025 ಭಾರತೀಯ ಕನ್ನಡ ಭಾಷೆಯ ನಾಟಕ ಚಲನಚಿತ್ರವಾಗಿದೆ. ಈ ಒಂದು ಚಲನಚಿತ್ರದಲ್ಲಿ ಜಗದೀಶ್ ಕೊಪ್ಪಾಳ್, ಅದ್ಯುತ್ ಸಿನ್ನೂರ್, ಅಡ್ರಸ್ ಸಂಕ್ನೂರ್, ರಿತ್ವಿಕ್ ಬಳ್ಳಾರಿ, ದುರ್ಗಪ್ಪ ಕಂಬಳಿ, ರೇಣುಕಾ ಮತ್ತು ಆರವ್ ಲೋಹಿತ್ ರಾಜ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದ ಮ್ಯೂಸಿಕ್ ಬಗ್ಗೆ ನಾವು ನೋಡುವುದಾದರೆ, ಈ ಒಂದು ಚಿತ್ರದಲ್ಲಿ ರವಿ ಬಿಲ್ಲೂರ್ ಮತ್ತು ಶ್ರೀಧರ್ ಕ್ಯಾಶಪ್ ಅವರು ಈ ಇಬ್ಬರು ಕಲಿತು ಈ ಒಂದು ಮೂವಿಗೆ ಸಂಗೀತವನ್ನು ಸಂಯೋಜಿಸಿದ್ದಾರೆಂದು ನಾವು ನೋಡ್ಬೋದು. ಹಾಗೆ ಈ ಒಂದು ಮೂವಿಯ ರಿಲೀಸಿಂಗ್ ಬಗ್ಗೆ ನಾವು ನೋಡುವುದಾದರೆ, ಪಪ್ಪಿ ಚಿತ್ರವು ಮೇ 1, 2025 ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಚಲನಚಿತ್ರದ ಪಾತ್ರವರ್ಗ ಅಥವಾ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದರೆ, ಪರ್ಶ್ಯಾನ ತಂದೆ ದುರ್ಗಪ್ಪನಾಗಿ ದುರ್ಗಪ್ಪ ಕಂಬಳಿಯವರು ನಟಿಸಿದ್ದಾರೆ. ಅದರ ಜೊತೆಗೆ ರೇಣುಕಮ್ಮ ಪರ್ಶ್ಯಾನ ತಾಯಿಯಾಗಿ ರೇಣುಕಾ ಅವರು ನಟಿಸಿದ್ದಾರೆ. ಅದರ ಜೊತೆಗೆ ಆರವ್ ಲೋಹಿತ್ ನಾಗರಾಜ್ ಅವರು, ಋತ್ವಿಕ್ ಬಳ್ಳಾರಿಯವರು ಹಾಗೆ ಅಡ್ರಸ್ ಸಂಕ್ನೂರ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ರಾಯಚೂರು ಭಾಗದಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಜೀವನ ಹೇಗೆ ನಡೆಸಬೇಕೆಂಬುದರ ಆಧಾರದ ಮೇಲೆ ಈ ಒಂದು ಮೂವಿ ತೋರಿಸುತ್ತದೆ. ಸೊ ಇದಾಗಿತ್ತು ಆಯುಷ್ ಮಲ್ಲಿ ಅವರು ನಿರ್ದೇಶಿಸಿರುವಂಥ ಪಪ್ಪಿ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.